ಇಲ್ಲಿ ಸಿಂಪಲ್ ಆಗಿ ವಿಡಿಯೋ ಯಾರು ಕೊನೆ ತನಕ ನೋಡ್ಬಿಡ್ತಾರೆ ಅವರಿಗೆ 10 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ತಕ್ಷಣ 10 ಅಂಕ ನೀವು ಕಲಿತೀರಾ. ಇದೇ ಪ್ರಶ್ನೆ ನಾಳೆ ಬರುತ್ತೆ. ಸೆಕೆಂಡ್ PUC ಎಕನಾಮಿಕ್ಸಲ್ಲಿ ಯಾರು ಪಾಸ್ ಆಗಲು ಕಷ್ಟಪಡ್ತಾರೆ ಇದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ಕೊಂಡು ಹೋಗಿ. ಕಾರ್ಯನಿಯೋಜಿತ ಪ್ರಶ್ನೆಗಳು 3 ಕೊಡ್ತಾರೆ, ನಾವು 2 ಬರೀಬೇಕು, 1 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ನಾನು 4 ಹೇಳ್ತಾ ಇದ್ದೀನಿ, 3 ಯಾವುದಾದ್ರೂ ಬರುತ್ತೆ, ಬಟ್ ನೀವು ಬರೀಬೇಕಾಗಿರೋದು 2. ಅಷ್ಟನ್ನು ಮಾಡೋಣ. ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ 10 ರೂಪಾಯಿ, X2 ಸರಕಿನ ಬೆಲೆ 20 ರೂಪಾಯಿ. ಅನುಭೋಗಿ ಹತ್ರ ಟೋಟಲ್ ಆಗಿ ನಮ್ಮ ಹತ್ರ ಒಂದು 100 ರೂಪಾಯಿ ಬಜೆಟ್ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಅಪ್ಲೈ ಆಗುತ್ತೆ, ಕೇಳ್ಕೊಂಬಿಡಿ. ಏನಿದೆ, ನಮ್ಮ ಹತ್ರ ಬಜೆಟ್ ಎಷ್ಟಿದೆ, ಒಂದು 100 ರೂಪಾಯಿ ಇದೆ. ಹಾಗಿದ್ರೆ ಕೆಳಗಿನವುಗಳಿಗೆ ಕೆಲವೊಂದಿಷ್ಟು ಪ್ರಶ್ನೆ ಕೊಟ್ಟಿರ್ತಾರೆ, ಅವರು ಅದಕ್ಕೆ ಉತ್ತರ ಕೊಡಬೇಕಷ್ಟೇ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿಕೊಂಡು X1 ಚಾಕ್ಲೇಟ್, X2 ಚಾಕ್ಲೇಟ್ ಅಂತ ಅಂತೀನಿ. ಸರಕು ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. X1 ಚಾಕ್ಲೇಟ್, X2 ಚಾಕ್ಲೇಟ್. X1 ಚಾಕ್ಲೇಟ್ನ ಬೆಲೆ 10 ರೂಪಾಯಿ, X2 ಚಾಕ್ಲೇಟ್ನ ಬೆಲೆ 20 ರೂಪಾಯಿ. ನಮ್ಮ ಹತ್ರ ಬಜೆಟ್ ಎಷ್ಟಿದೆ, 100 ರೂಪಾಯಿ ಇದೆ. X1 ಚಾಕ್ಲೇಟ್ 10 ರೂಪಾಯಿ ಆದರೆ ಎಷ್ಟು ತೊಗೋಬೋದು, 10 ಚಾಕ್ಲೇಟ್ ತೊಗೋಬೋದು. X2 ಚಾಕ್ಲೇಟ್ ಬೆಲೆ 20 ರೂಪಾಯಿ ಇದೆ, ಎಷ್ಟು ಚಾಕ್ಲೇಟ್ ತೊಗೋಬೋದು, 5 ಚಾಕ್ಲೇಟನ್ನು ತೊಗೋಬೋದು. 2 ಇದ್ಲೆ 20. ಇಷ್ಟು ಅರ್ಥ ಆಯ್ತಾ? ಸಿಂಪಲ್ ಇದೆಯಲ್ವಾ? ಸಿಂಪಲ್ ಇದೆ ರೀ, ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಅಥವಾ ಮೇಲ್ಮುಖವಾಗಿರುತ್ತದೆ. ಹೌದು, ಇದು ಕೆಳಮುಖವಾಗಿರುತ್ತದೆ. ಋಣಾತ್ಮಕ ಇಳಿಜಾರನ್ನು ಹೊಂದಿದೆ, ಕೆಳಮುಖವಾಗಿರುತ್ತದೆ. ಇಷ್ಟು ಬರಲಿಕ್ಕಾಗತ್ತಾ? ಕೆಳಮುಖವಾಗಿರುತ್ತದೆ. ನಿಮಗೆ ನೆನಪಿರಲಿ ಅಂತ 2-3 ಸಲ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ಬಜೆಟ್ ರೇಖೆಯ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? ಹೌದು, ಸಮನಾಗಿರುತ್ತದೆ. ಇಷ್ಟು ಬರಲಿಕ್ಕಾಗುತ್ತಾ? ಇದೇ ಪ್ರಶ್ನೆ. ಈ ಪ್ರಶ್ನೆ ಇವು 2 ಬಿಟ್ಟರೆ ನೋಡಿ, 1ನೇ ಪ್ರಶ್ನೆ A B ಇವು ಏನೋ ಸ್ವಲ್ಪ 100 ರೂಪಾಯಿ ಇದ್ದಿದ್ದು 250 300 ಈ ರೀತಿ ಕೇಳ್ಬೋದು, ಆದರೆ ನಿಮ್ಗೆ ಲೆಕ್ಕ ಮಾಡ್ತೀರಾ. ಬಟ್ ಆದರೆ ಇವು ಏನು 3 ಪ್ರಶ್ನೆ ಇದೆಯಲ್ಲ ಕೆಳಗಿಂದು, ಸೇಮ್ ಡಿಟ್ಟು ಆ್ಯಸ್ ಇಟ್ ಈಸ್ ಬರುತ್ತೆ. ಏನೂ ವರಿ ಮಾಡ್ಕೊಳ್ಬೇಡಿ. ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ. ಹೌದು, ಸಮನಾಗಿರುತ್ತದೆ. X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಕೊಡ್ಬೇಕಾಗುತ್ತೆ. ನೋಡಿ, ಒಂದು ಚಾಕ್ಲೇಟನ್ನು X1 ಚಾಕ್ಲೇಟನ್ನು ತೊಗೋಬೇಕಂದ್ರೆ X2 ಚಾಕ್ಲೇಟನ್ನು ಬಿಟ್ಕೊಡ್ಬೇಕಲ್ವಾ, ಒಂದು ಚಾಕ್ಲೇಟ್ ಬಿಟ್ಕೊಡ್ಬೇಕಲ್ವಾ. ಸೊ ಹೌದು, X2 ಚಾಕ್ಲೇಟನ್ನು ತೊಗೋಬೇಕಂತಂದ್ರೆ X1 ಬಿಟ್ಕೊಡ್ಬೇಕು, X1 ಚಾಕ್ಲೇಟ್ ತೊಗೋಬೇಕಂತಂದ್ರೆ X2 ಸರಕನ್ನು ಅಥವಾ ಚಾಕ್ಲೇಟನ್ನು ಬಿಟ್ಕೊಡ್ಬೇಕು. ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. 2 ನಿಮಿಷದಲ್ಲಿ 5 ಮಾರ್ಕ್ಸ್ ನೀವು ಕಲ್ತ್ರಿ. ಇಲ್ಲೆಲ್ಲ ಉತ್ತರವನ್ನು ಕೊಟ್ಟಿದ್ದೀನಿ ನಾನು. X2 ಸರಕಿನ ಬೆಲೆ ಖರ್ಚು ಮಾಡಿದರೆ 100 ರೂಪಾಯಿ. ಆಯಿತು. ಉತ್ತರ ಹೌದು, ಸಮನಾಗಿರುತ್ತದೆ. ಆನ್ಸರ್ ಡಿ, ಸಮನಾಗಿರುತ್ತದೆ. ಹೌದು, ಇದು ಸರಿ. ಆದಾಯವು ಸ್ಥಿರವಾಗಿರುವುದರಿಂದ ಸರಕಿನ ಹೆಚ್ಚುವರಿ ಘಟಕವನ್ನು ಖರೀದಿಸಲು ಗ್ರಾಹಕನೊಬ್ಬನು X2 ಕೆಲವು ಘಟಕಗಳನ್ನು ತ್ಯಾಗ ಮಾಡಬೇಕು. ಇಷ್ಟೇನು ಬರೆಯೋದು ಅವಶ್ಯಕತೆ ಇಲ್ಲ. ಹೌದು ಅಷ್ಟೇ ಬರೀರಿ. ಹೌದು ಇದು ಸರಿ, ಹೌದು ಇದು ಸರಿ, ಇಷ್ಟೇ ಬರೀರಿ. ಆನ್ಸರ್ ಇಷ್ಟೇ ಬರೀರಿ, ಎಕ್ಸ್ಪ್ಲನೇಷನ್ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಇಂಗ್ಲೀಷ್ ಮೀಡಿಯಮಲ್ಲೂ ಸೇಮ್ ಇದೆ. ನಾನು ಜಸ್ಟ್ ನಿಮ್ಗೆ ಆನ್ಸರ್ ಶೋ ಮಾಡ್ತೀನಿ. ಕನ್ನಡ ಮೀಡಿಯಮಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೂ ಅದೇ ಸಿಂಪಲಾಗಿ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದಾನೆ. ಇಲ್ಲಿ ಕೊಟ್ಟಿದ್ದೀನಿ, ಸಿಂಪಲಾಗಿ ನೋಡ್ಕೊಂಬಿಡಿ. ಆನ್ಸರ್ ಇಲ್ಲೇ ಇದೆ. ಫಸ್ಟ್ 10 ಯೂನಿಟ್ಸು, ಸೆಕೆಂಡ್ 5 ಯೂನಿಟ್ಸು ಡೌನ್ವರ್ಡ್ ಸ್ಲೋಪಿಂಗ್. ಅದಾದ ನಂತರ ಎಸ್ ದೇ ಆರ್ ಈಕ್ವಲ್, ಎಸ್ ದಿಸ್ ಈಸ್ ಕರೆಕ್ಟ್, ಇಷ್ಟನ್ನು ಬರೆದ್ರೆ ಆಯಿತು. ಇಲ್ಲಿಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದನ್ನು ಕಲ್ತ್ವಿ. ಇಲ್ಲಿ ಇನ್ನೊಂದು 5 ಅಂಕದ ಪ್ರಶ್ನೆ ಏನಂತಂದರೆ, ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇಷ್ಟೊಂದು ಸಿಂಪಲ್ ಅಂತ, ನೀವು ಇಷ್ಟೊಂದು ಡಿಫಿಕಲ್ಟ್ ಅಂತ ಅವರು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಸಿಂಪಲ್ ಮಾಡಿ ಹೇಳ್ತೀನಿ, ನೀವು ಕನ್ಸಲ್ಲಿ ಎದ್ದು ಕೇಳಿದ್ರು ಈ ಒಂದು ಕ್ವಶನ್ಗೆ ಆನ್ಸರ್ ಕೊಡ್ತೀರಿ. ಅಷ್ಟೊಂದು ಸಿಂಪಲ್ ಇದೆ. ಈ ರೀತಿ ಕೊಟ್ಟಿರ್ತಾರೆ. TP1 TPL MPL APL ಅಂತ ಕೊಟ್ಟಿರ್ತಾರೆ. ಇದೇ ರೀತಿ ಬಾಕ್ಸ್ ಕೊಡ್ತಾರೆ ರೀ ಅವರು. ಇದೇ ರೀತಿ ಬಾಕ್ಸ್ ಇರುತ್ತೆ. ಕೆಲವೊಂದಿಷ್ಟು ಇಷ್ಟೇ, ಏನು ಡಾಟಾ ಚೇಂಜ್ ಇರ್ಬೋದು, ನಮ್ಗದು ಬೇಡ. ಡಾಟಾ ಚೇಂಜ್ ಇರ್ಬೋದು, ಡೋಂಟ್ ವರಿ. ಸೂತ್ರ ನೆನ್ಪಿಟ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಓಕೆ, ಅದಕ್ಕೂ ಅಕ್ಸೆಪ್ಟಬಲ್. ನಮ್ಗೆ ನೆನಪಿದ್ರೆ ಓಕೆ, ಇಲ್ಲ ಅಂದರೆ ಓಕೆ, ಅಷ್ಟೇ. ಈಗ ನಾನೇನು ಮಾಡ್ತೀನಿ, ಲೆಕ್ಕಾಚಾರ ಮಾಡಬೇಕಲ್ವಾ, ಲೆಕ್ಕಾಚಾರ ಮಾಡಬೇಕು. ಅದೇ ಮೇಲಿರ್ತಕ್ಕಂಥದ್ದೇ, ಅಲ್ಲಿ ಮೇಲೇನಿತ್ತು ಅದೇ ಇಲ್ಲಿ ನಾನು ಪೂರ್ಣಗೊಂಡ ಕೋಷ್ಟಕ ಲೆಕ್ಕ ಕೊಡ್ತಾ ಇದ್ದೀನಿ. ಫ್ಯಾಕ್ಟರ್ 0 0 0 0 0, ಈ 0 0 ಬರ್ಕೊಂಬಿಡಿ, ಏನೂ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟಿದೆ, 0 0 0 0, ಆಯಿತು, ಏನೂ ಮಾರ್ಕ್ಸ್ ಇಲ್ಲ. ಆಯಿತಾ? ಇಲ್ಲಿಂದ ಒಂದೊಂದು ಮಾರ್ಕ್ಸ್ ನಮ್ಗೆ 5 ಬರುತ್ತೆ ಅಷ್ಟೇ. ಹಾಗಿದ್ರೆ 10 10 10 10 ಯಾಕೆ ಬಂತು ಸರ್? 10 10 ಯಾಕೆ ಬಂತು? ಸಿಂಪಲ್ಲಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 10ನ್ನು 10ರಲ್ಲಿ ಮೈನಸ್ ಮಾಡಿದರೆ 10 ಇರ್ತಕ್ಕಂಥದ್ದು. ಸೊ ಇಲ್ಲಿ 10 ಬರೆದ್ಬಿಡಿ, ಸುಮ್ಮನೆ 10 ಬರೀರಿ. ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ, ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಎಷ್ಟು ಸಂಖ್ಯೆ ಇದೆ, ಇಲ್ಲಿ ಅದೇ ಸಂಖ್ಯೆ ಬರಬೇಕು. ಅಷ್ಟು ನೆನ್ಪಿಟ್ಕೊಂಡ್ಬಿಡಿ, ಅಷ್ಟೇ ಸಾಕು. ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ 10 ಇತ್ತಾ, 10ನ್ನು 0ಕ್ಕೆ ಮೈನಸ್ ಮಾಡಿದರೆ ಎಷ್ಟಾಗುತ್ತೆ? 10 ಬರುತ್ತೆ. ಇಷ್ಟನ್ನು ನೀವು ಮಾಡಬೇಕು. ಮಾಡ್ಲಿಕ್ಕಾಗತ್ತಾ? ಇಲ್ಲಿ ನೋಡಿ, 0ವನ್ನು 10ಕ್ಕೆ ಮೈನಸ್ ಮಾಡಿದಾಗ 10 ಬರ್ತಕ್ಕಂಥದ್ದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಪೂರ್ತಿ ಆಯಿತಾ? ನಿಮಗೆ ಕನ್ಫರ್ಮ್ ಆಯಿತಾ? ಸರಿ, ಆಯಿತು. ಹಾಗಿದ್ರೆ 22 ಹೇಗೆ ಬಂತಿದ್ದು? 22 ಹೇಗೆ ಬಂತು? ಇಲ್ಲಿ ನೋಡಿ, 22ನ್ನು 10ಕ್ಕೆ ಮೈನಸ್ ಮಾಡಿ. ಇಲ್ಲಿ ಕ್ವಶನ್ ಇದು ಸ್ವಲ್ಪ ನಾನು ಸ್ಕ್ರೀನನ್ನು ಕಡಿಮೆ ಮಾಡ್ಕೋತೀನಿ, ಅಂದಾಗ ನಿಮ್ಗೆ ಕರೆಕ್ಟ್ ಆಗುತ್ತೆ.
ಇಲ್ಲಿದೆ ಅಲ್ವಾ, ಇಲ್ಲಿ 22 ಇದೆ, ಇಲ್ಲಿ 22 ಇದೆ. ಇಲ್ಲಿ ಒಂದು ಕೆಲಸ ಮಾಡಿ, ಇದನ್ನು ನಾವು 12 ಬರಬೇಕಂದ್ರೆ 22ನ್ನು 12 ಮೈನಸ್ ಮಾಡಿ, ಈ ರೀತಿ ಕ್ರಾಸ್ ಈ ರೀತಿ ಬರಬೇಕದು. 10ನ್ನು 22ರಲ್ಲಿ 10ನ್ನು ಮೈನಸ್ ಮಾಡಿದರೆ 12 ಬರುತ್ತೆ. 22ನ್ನು 10ಕ್ಕೆ ಮೈನಸ್ ಮಾಡಿದರೆ 12 ಬರುತ್ತೆ. 22ರಲ್ಲಿ 10 ಹೋದ್ರೆ ಎಷ್ಟು? 12. ಅಷ್ಟೇ ಸಿಂಪಲ್ ರೀ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಇಲ್ಲಿ ನೋಡಿ ನೆಕ್ಸ್ಟ್ 36 ಬರಬೇಕು, ಇಲ್ಲಿ ನಮಗೆ 36 ಬರಬೇಕು ಅಲ್ವಾ. ಸೊ 12 ಇಲ್ಲಿ 12 ಇದೆಯಲ್ವಾ, ಒಂದು ನಿಮಿಷ. 22ಕ್ಕೆ 14 ಕೂಡಿಸಿದ್ರೆ ಎಷ್ಟಾಗುತ್ತೆ? 22ಕ್ಕೆ 14ನ್ನು ಕೂಡಿಸಿದ್ರೆ 36 ಆಗುತ್ತೆ. 22 ಪ್ಲಸ್ 14 ಎಷ್ಟು? 36. ಇಲ್ಲೇ ಕ್ವಶನಿಗೆ ಆನ್ಸರ್ ಕೂಡ ಇಲ್ಲೇ ಕೊಟ್ಟಿದ್ದೀನಿ ನಾನು. ಅದಾದ ನಂತರ 36ಕ್ಕೆ 8ನ್ನು ಕೂಡಿಸಿ 44 ಬರುತ್ತೆ. 36 ಪ್ಲಸ್ 8 44 ಆಗುತ್ತಾ? ಸಿಂಪಲ್ ಇಷ್ಟೇ. 44ಕ್ಕೆ 6ನ್ನು ಕೂಡಿಸಿದ್ರೆ ಎಷ್ಟು? 50. ಈ ರೀತಿ ಕ್ರಾಸ್ ಹೇಳಿದ್ನಲ್ವ ನಾನು, 50 ಬರುತ್ತೆ. ಸಿಂಪಲಾಗಿ ಇನ್ನೊಂದು ಸಲ ನೋಡ್ತಾ ಬರೋಣ. ಓಕೆ, ಇನ್ನೊಂದು ಸಲ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ 10 ಕೊಟ್ಟಿದ್ದಾರೆ, 10ನ್ನು 0ಇಂದ ಈ ರೀತಿ 10 ಮಾಡ್ಕೊಂಡ್ವಿ. ಅದಾದ ನಂತರ ಇಲ್ಲಿ ನೋಡಿ 10ಕ್ಕೆ 12 ಕೂಡಿಸಿದ್ರೆ 22 ಆಯಿತು, 22ಕ್ಕೆ 14 ಕೂಡಿಸಿದ್ರೆ 36 ಆಯಿತು, 36ಕ್ಕೆ 8 ಕೂಡಿಸಿದ್ರೆ 44, 44ಕ್ಕೆ 6 ಕೂಡಿಸಿದ್ರೆ 50. ಈ ರೀತಿ ಜಿಗ್ಜಾಗ್ ಮ್ಯಾನರಲ್ಲಿ ಬರಬೇಕು. ಈ ರೀತಿ ಲೆಕ್ಕ ಮಾಡ್ತಾ ಹೋಗಿ. ಸೂತ್ರ ನೆನಪಿದ್ರೆ ಇರಲಿ, ಇಲ್ಲ ಅಂದರೂ ಓಕೆ. ಇಂಗ್ಲೀಷ್ ಮೀಡಿಯಮ್ ಕೂಡ ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ. ಲೆಕ್ಕವನ್ನು ಯಾವ ರೀತಿ ಮಾಡಿದ್ದೀನಿ ನಾನಂತ ಹೇಳಿದ್ದೀನಿ. ಯಾರಿಗೆ ತುಂಬ ಕಷ್ಟ ಅನಿಸುತ್ತೆ ಈ ರೀತಿ ಈ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಇಷ್ಟೇ. ಮತ್ತೆ ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ, ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದಂತೂ ಇಷ್ಟೊಂದು ಸುಲಭನಾ ಸರ್ ಅಂತ ನೀವು ಕಮೆಂಟ್ ಮಾಡಿ ಹೇಳ್ತೀರಾ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅದು ಬರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 60 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ. ಇಷ್ಟೊಂದು ಈಸಿ ಪ್ರಶ್ನೆ ನೋಡಿ, ಸಿಂಪಲ್ ಆಗಿರ್ತಕ್ಕಂಥದ್ದು. MR ಏನಿರುತ್ತೆ? 60 ಅಷ್ಟೇ. ಇಲ್ಲಿ ನಮಗೆ ಇಲ್ಲಿ TR ಏನಿದೆಯಲ್ಲ ಇದು ಒಂದೇ ನಾವು ತುಂಬಬೇಕಾಗಿರ್ತಕ್ಕಂಥದ್ದು. ಇಲ್ಲಿ 60 ಅಂತ ಕೊಟ್ಟಾಗ ಇಲ್ಲಿ ನೋಡಿ ಒಂದು ಕಾಲಮ್ ಹಾಕೊಳ್ಳಿ ಈ ರೀತಿ. ಇಲ್ಲಿ ಮಾರಾಟದ ಪ್ರಮಾಣ TR AR MR ಅಂತ ಬರೆದ್ರೆ ಇಲ್ಲಿ ಏನು ಮಾಡಬೇಕು? ಈ ಒಂದು TR ಅನ್ನೋ ಕಾಲಮನ್ನು ಖಾಲಿ ಬಿಡಿ, ಇಲ್ಲಿ 60 ಅಂತ ಬರೆದ್ಬಿಡಿ, ಇಲ್ಲಿ 60 ಇಲ್ಲಿ 60 ಅಂತ ಬರೆದ್ಬಿಡಿ. ಮುಗಿದೋಯ್ತು, ಇಷ್ಟಕ್ಕೆ ಮುಗಿದೋಯ್ತು, ಆನ್ಸರ್ ಮುಗಿದೋಯ್ತು. ಹಾಗಾದರೆ ನೆಕ್ಸ್ಟ್ ನಾವು TR ಅನ್ನೋದನ್ನು ಕಂಡುಹಿಡಿಬೇಕಷ್ಟೇ. ಇಲ್ಲಿನೂ 60 ಇದೆ, 61 60 ಇಂಟು 2 ಮಾಡಿದರೆ 120 ಆಗುತ್ತೆ. ಅದೇ ರೀತಿ 63 ಮಾಡಿದರೆ 180, 60 ಗುಣಾಕಾರ 4 ಮಾಡಿದರೆ ಇಂಟು ಮಾಡಿದರೆ 240 ಆಗುತ್ತೆ. 60 ಗುಂಡ್ಲೆ 5 ಮಾಡಿದರೆ 300 ಆಗುತ್ತೆ. ಇಷ್ಟು ಮಾಡಲಿಕ್ಕಾಗುತ್ತಾ? 3 ಕ್ವಶನನ್ನು ಕಲಿಸ್ಕೊಟ್ಟೆ, ಇವೇ ನಾಳೆ ರಿಪೀಟ್ ಆಗುತ್ತೆ. ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಓದುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದರೆ ಸಾಕು. ನಾಳೆ ಆರಾಮಾಗಿ ಸುಲಭವಾಗಿ ನೀವು ಗಳಿಸಿರೋ. ಸೇಮ್ ಇಂಗ್ಲೀಷ್ ಮೀಡಿಯಮ್ ಕೂಡ ಅಷ್ಟೇ ಇದೆ, ಇಲ್ಲಿ ನೋಡ್ಕೊಂಬಿಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಅಷ್ಟೇ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ಧನ್ಯವಾದ ಸ್ನೇಹಿತರೆ.